ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಹತ್ಯೆ ಎಷ್ಟು ಭಯಾನಕವಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಮತ್ತು ಹತ್ಯೆಗೆ ಕಾರಣ ಆಗಿರಬಹುದಾದಂತಹ ಅಂಶಗಳು ಯಾವ್ದ್ಯಾವುದು ಅನ್ನೋದಕ್ಕೂ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಒಂದು ಕೌಟುಂಬಿಕ ಕಲಹ, ಆಸ್ತಿ ವ್ಯಾಜ್ಯ ದುರಂತ ಅಂತ್ಯವನ್ನ ಕಾಣೋ ರೀತಿ ಮಾಡ್ತು. ನಿವೃತ್ತ ಡಿಜಿ ಓಂ ಪ್ರಕಾಶ್ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಇದ್ದಿದ್ದು ಗೊತ್ತಾಗ್ತಾ ಇದೆ. ಉತ್ತರ ಕನ್ನಡದ ಸೂಫಾ ಮತ್ತು ದಾಂಡೇಲಿ ಪ್ರದೇಶದಲ್ಲಿ ಆಸ್ತಿಯನ್ನ ಹೊಂದಿದ್ರು. ಅವರು ಮಗನ ಹೆಸರಲ್ಲಿ ಆಸ್ತಿಯನ್ನ ನೋಂದಾಯಿಸಿದ್ರು. ದಾಂಡೇಲಿಯಲ್ಲೇ ಸರಿಸುಮಾರು 30ರಿಂದ 40 ಎಕರೆ ಭೂಮಿ ಇರುವಂತಹ ಸಾಧ್ಯತೆ ಇದೆ. ತಂಗಿ ಹೆಸರಿಗೆ ಸ್ವಲ್ಪ ಆಸ್ತಿಯನ್ನ ಓಂ ಪ್ರಕಾಶ್ ಅವರು ಮಾಡಿಕೊಟ್ಟಿದ್ರಂತೆ. ಇದೇ ವಿಚಾರಕ್ಕೆ ತಂಗಿಗೆ ಆಸ್ತಿ ಕೊಟ್ರಿ ನನಗೆ ಸರಿಯಾಗಿ ಕೊಡ್ತಾ ಇಲ್ಲ, ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಪತ್ನಿ ಆಕ್ಷೇಪವನ್ನು ಎತ್ತಿದ್ರಂತೆ. ತಾಯಿ ಮತ್ತು ತಂಗಿಯಿಂದ ತೀವ್ರ ಆಕ್ಷೇಪ, ಅಂದ್ರೆ ಓಂ ಪ್ರಕಾಶ್ ಅವರ ಪುತ್ರಿ ಮತ್ತು ಹೆಂಡತಿಯಿಂದ ವಿಪರೀತ ಆಕ್ಷೇಪ ಈ ವಿಚಾರಕ್ಕಿತ್ತಂತೆ. ಆಸ್ತಿ ವಿಚಾರಕ್ಕೆ ಆಗಾಗ ಗಲಾಟೆ ಆಗ್ತಾ ಇತ್ತು ಅಂತ ಪಬ್ಲಿಕ್ ಟಿವಿಗೆ ಓಂ ಪ್ರಕಾಶ್ ಆಪ್ತೇಷ್ಟರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಬೆಳಗ್ಗೆ ಕೂಡ ಡಿಸ್ಕಷನ್ ಅಲ್ಲಿ ಹೇಳ್ತಾ ಇದ್ವಿ, ಅಲ್ಲೊಂದಿಷ್ಟು ಆಸ್ತಿ ಇತ್ತಂತೆ, ಅದರಲ್ಲಿ ಮ್ಯೂಟೇಷನ್ ಸ್ಟೇಟಸ್ ತೆಗೆದು ನೋಡಿದಾಗ್ಲೂ RTC ನಲ್ಲೂ ಕೂಡ ಕಾರ್ತಿಕೇಶ್ ಅವರ ಹೆಸರಿತ್ತು. ಎಲ್ಲಿಂದ ಟ್ರಾನ್ಸ್ಫರ್ ಆಗಿರೋದು ಅಂತ ನೋಡಿದಾಗ್ಲೂ ಕೂಡ ಓಂ ಪ್ರಕಾಶ್ ಬಿನ್ ಕಾರ್ತಿಕೇಶ್ ಅಂತ ಹೆಸರಿತ್ತು. ಅದರಲ್ಲಿ ಈ ಥರದ ಸುಮಾರು RTC ನಲ್ಲಿ ಅವ್ರ ಪುತ್ರನ ಹೆಸರು, ಅವ್ರ ಹೆಸರು, ಆಮೇಲೆ ಅವ್ರ ತಂಗಿ ಹೆಸರು, ತಂಗಿ ಗಂಡನ ಹೆಸರೆಲ್ಲ ಇದ್ದಿದ್ದಕ್ಕೆ ಪತ್ನಿ ಕೆರಳಿ ಕೆಂಡವು ಆಗಿದ್ರು. ಎಲ್ರಿಗೂ ಆಸ್ತಿ ಇದೆ, ನಮಗಿಲ್ಲ ಅನ್ನುವಂತಹ ಆಕ್ಷೇಪ ಅವರದ್ದಾಗಿತ್ತು ಅಂತ ತಿಳಿದು ಬರ್ತಾ ಇದೆ. ಆಮೇಲೆ ಒಂದು ಮೂಲಗಳ ಪ್ರಕಾರ ಅವರೊಂದು ದೊಡ್ಡ ರೆಸಾರ್ಟ್ ಕೂಡ ಮಾಡಬೇಕು ಉತ್ತರ ಕನ್ನಡ ಭಾಗದಲ್ಲಿ ಅಂತ ಹೇಳಿ ಪೂರ್ವ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರಂತೆ. ಒಂದು 5 ಎಕರೆನಲ್ಲಿ ರೆಸಾರ್ಟ್ ಮಾಡಬೇಕು ಅಂತೆಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರಂತೆ. ಸೊ ಆಸ್ತಿ ವಿಚಾರ ಕೌಟುಂಬಿಕ ಕಲಹಕ್ಕೆ ಒಂದು ದಾರಿ ಆಯಿತು ಅಂತ ಕೇಳಲ್ಪಡ್ತಾ ಇರೋ ಮಾತು. 2011-12ನೇ ಇಸ್ವಿನಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ ಓಂ ಪ್ರಕಾಶ್ ಅವರು. ಒಂದ್ಸಲಕ್ಕೆ ಫಸ್ಟ್ ಟೈಮು 5 ಎಕರೆಯನ್ನು ತಗೊಳ್ತಾರೆ, ಆಮೇಲೆ ಒಂದು 2 ಎಕರೆ, ಆಮೇಲೆ ಅವ್ರ ತಂಗಿ ಹೆಸರಲ್ಲೂ ಕೂಡ ಕೆಲ ಆಸ್ತಿಗಳನ್ನ ಖರೀದಿ ಮಾಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದಷ್ಟು ಡೆವಲಪ್ಮೆಂಟ್ ಕೆಲಸಗಳೆಲ್ಲ ಆಗಿತ್ತು. ಒಂದು ಫಾರ್ಮ್ ಹೌಸ್ ಕೂಡ ಇತ್ತಂತೆ ಉತ್ತರ ಕನ್ನಡದ ಸೂಫಾ ಪ್ರದೇಶದಲ್ಲಿ. ಅವ್ರಿಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಓಂ ಪ್ರಕಾಶ್ ಅವರ ಆಸ್ತಿ ಇದು. ಕೆಲ ಡೆವಲಪ್ಮೆಂಟು, ಆಮೇಲೆ ಫಾರ್ಮ್ ಹೌಸು, ಸ್ಟೇ ಅಂತ ಹೇಳಿ, ರೆಸಾರ್ಟ್ ಅಂತ ಹೇಳಿ ವಿಪರೀತ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದರು. ಈಗ ನೀವು ನೋಡ್ತಾ ಇದ್ದೀರಿ, ಇದೇ RTC ನಾನು ಹೇಳ್ತಾ ಇದ್ದಿದ್ದು. ಅಲ್ಲಿ ಕಾರ್ತಿಕೇಶ್ ಅವರ ಹೆಸರಿರೋದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲಿಂದ ಟ್ರಾನ್ಸ್ಫರ್ ಆಗಿದೆ, ಯಾರಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೂ ನಮ್ಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಈ ಥರದೊಂದು 4-5 RTCಗಳು ಈಗೆಲ್ಲ ಕಡೆ ಹರಿದಾಡ್ತಾ ಇದೆ. ಎಷ್ಟೆಷ್ಟು ಆಸ್ತಿ ಇತ್ತು ಅವ್ರದ್ದು, ಯಾರ್ಯಾರ ಹೆಸರಲ್ಲಿ ಇತ್ತು ಅಂತ ಹೇಳಿ. ಒಂದು ಕಾರ್ತಿಕೇಶ್ ಅವರ ಹೆಸರಲ್ಲಿತ್ತು, ಬಟ್ ಅವ್ರ ಪತ್ನಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಾಪರ್ಟಿ ಡೀಟೇಲ್ಸು ಉತ್ತರ ಕನ್ನಡದಲ್ಲಿ ಸಿಕ್ಕಿಲ್ಲ. ಕೇವಲ ಅವರು ಮತ್ತು ಅವರ ಪುತ್ರ ಹಾಗೂ ತಂಗಿ ಮತ್ತು ತಂಗಿ ಗಂಡನ ಹೆಸರಲ್ಲಿರುವಂತಹ ಅನೇಕ RTCಗಳು ಸಿಕ್ಕಿದೆ. ಪಬ್ಲಿಕ್ ಟಿವಿಗೂ ಕೂಡ ಆಕ್ಸೆಸ್ ಆಗಿದೆ ಕೆಲ ಡಾಕ್ಯುಮೆಂಟ್ಸು RTCಗೆ ರಿಲೇಟೆಡ್ಡು. ಅದರಲ್ಲಿ ಮ್ಯೂಟೇಷನ್ ಸ್ಟೇಟಸ್ಸು, ಓನರ್ ಯಾರು, ಪ್ರಸ್ತುತ ವೆರಿ ರೀಸೆಂಟ್ಲಿ ಕೂಡ ನಾವು ತೆಗೆದ್ರೆ ಗೊತ್ತಾಗುತ್ತೆ. ನಮ್ಮ ಪೊಲೀಸ್ ಅಧಿಕಾರಿಯಾಗಿದ್ದರು, ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ನನಗೆ ಚೆನ್ನಾಗಿದೆ. ಭಟ್ಕಳಂಥ ಕಮ್ಯುನಲ್ ರೈಟ್ಸ್ ಎಲ್ಲ ಆದಾಗ ನಮಗೆಲ್ಲ ಧೈರ್ಯ ತುಂಬ್ತಿದ್ರು. ಮತ್ತು ನಮ್ಮ ಅಲ್ಲಿಯ ವಾಸ್ತವಿಕತೆ ಕುರಿತು ಚೆನ್ನಾಗಿ ನಾವೇನು ಹೇಳ್ತೀವಿ ಅದನ್ನು ಕೇಳ್ತಿದ್ರು. ಅದಕ್ಕೆ ತಮ್ಮ ಅನುಭವದಿಂದ ಮತ್ತು ತಮ್ಮ ಅಧಿಕಾರವಾಣಿಯಿಂದ ಏನು ಹೇಳಬೇಕು ಅದನ್ನು ಹೇಳ್ತಿದ್ರು. ಹೇಳಿ ಅದು ಎಕ್ಸಿಕ್ಯೂಷನ್ ಆಯ್ತಾ ಇಲ್ಲ ಅಂತ ಫಾಲೋಅಪ್ ಮಾಡ್ತಿದ್ರು. ಜೊತೆಗೆ ಸಿಬ್ಬಂದಿಯವರಿಗೆ ವೆಲ್ಫೇರ್ ಬಗ್ಗೆ, ಸಿಬ್ಬಂದಿಯನ್ನು ಇಲ್ಲಿಂದ ಕಳಿಸಿದರೆ ಅವರು ಎಲ್ಲಿ ಉಳ್ಕೊಂಡಿದ್ದಾರೆ, ಅವ್ರು ಏನೇನು ಇದು ಮಾಡ್ತಾ ಇದ್ದಾರೆ, ಏನು ಆರೋಗ್ಯ ಸಮಸ್ಯೆ, ಇಂಥವೆಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ನೋಡ್ತಾ ಇದ್ರು. ಜೊತೆಗೆ ಈಗಾಗಲೇ ನಾನು ಹೇಳಿದೆ, ಆರೋಗ್ಯ ಭಾಗ್ಯದಲ್ಲಿ ಯೋಜನೆ ಅಡಿಯಲ್ಲಿ ಮತ್ತು ಎಲ್ಲ ಸಿಬ್ಬಂದಿಗಳು ಏನು ಅವರಿಗೆ ಬೇಸಿಕ್ ಫಿಸಿಕಲ್ ಹೆಲ್ತ್ ಚೆಕ್ ಆಗಬೇಕಂತ 1,000 ರೂಪಾಯಿನ ಆಗಲೇ ಅವರು ಪ್ರತಿಯೊಂದು ಸಿಬ್ಬಂದಿಯವರಿಗೆ ಅಲಾಟ್ ಮಾಡಿದರು. ಅದರ ಪೂರ್ವಕವಾಗಿ ನಾವು ಅವರಿಗೆ ಐ ಟೆಸ್ಟು, BP, ಶುಗರು, ಬ್ಲಡ್ ಟೆಸ್ಟು ಇಂತ ಮಾಡಿ ಬಹಳಷ್ಟು ಜನಕ್ಕೆ ಸಿಬ್ಬಂದಿಗಳಿಗೆ ಗೊತ್ತೇ ಇರಲಿಲ್ಲ ತಮಗೇನು ಈ ಬೇಸಿ ಇದಿದೆ ಅಂತ. ಅಂಥವುಗಳಿಗೆಲ್ಲ ಅವರು ಸಿಬ್ಬಂದಿಯವರು ಸಹಾಯ ಮಾಡಿದರು. ಮತ್ತು ಅವರು ಅತ್ಯಂತ ಸೂಕ್ಷ್ಮಗ್ರಾಹಿಗಳು ನನ್ನ ತಿಳುವಳಿಕೆ ಮೇರೆಗೆ. ಮತ್ತು ನಾವು ಹೇಳಿದ್ದನ್ನು ಏನನ್ನು ಕೇಳ್ತಾಯಿದ್ರು. ಕೇವಲ ಪ್ರಮೋದ್ ರಾವ್ ಮಾತ್ರ ಅಲ್ಲ, ಅವ್ರು ಡಿಸ್ಕಷನ್ ಅವರು ಹೇಳ್ತಾರೋ ಕೆಲ ಆಸ್ತಿಗಳು ಖರೀದಿ ಮಾಡಿದ್ರ ವಿಚಾರದ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಒಂದು 5 ಎಕರೆ 2 ಎಕರೆ ಅಂತೆಲ್ಲ ತೊಗೊಂಡ್ರು, ಕಡಿಮೆ ದುಡ್ಡಿದ್ದಾಗಲೇ ಅಲ್ಲಿ ತೊಗೊಂಡ್ರು. ಈಗೆಲ್ಲ ಅದಕ್ಕೆ ಬೆಲೆ ಬಂದಿದೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು. ಸೊ ಕಣ್ಣು ಕುಕ್ಕಿತ್ತು ಪತ್ನಿ ಮತ್ತು ಪುತ್ರಿಗೆ, ನಮ್ಗೆ ಯಾಕಿಲ್ಲ ಪಾಲು ಅನ್ನೋ ವಿಚಾರಕ್ಕೆ ಆಕ್ಷೇಪ ಎತ್ತಿದ್ರಂತೆ.
ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನವೀನ್ ಸಾಗರ್. ಈ ಭಾಗದಲ್ಲಿದ್ದಂತಹ ಆಸ್ತಿಯ ಒಡೆತನ ಅವರ ಪುತ್ರನಿಗೆ ಮತ್ತು ತಂಗಿ ಹಸ್ಬೆಂಡ್ ಕೊಟ್ಟಿದ್ದಾರೆ ಅನ್ನುವಂತಹ ಆಕ್ಷೇಪ ಪತ್ನಿ ಮತ್ತು ಪುತ್ರಿಯಿಂದ ಯಾವ ರೀತಿ ವ್ಯಕ್ತ ಆಗ್ತಾ ಇತ್ತು, ಇಲ್ಲಿಗೆ ಬಂದಾಗ ಯಾರಾದ್ರೂ ಅದನ್ನು ಹೇಳ್ಕೊಂಡಿದ್ರಂತ, ಟೋಟಲ್ ಆಗಿ ಎಷ್ಟು ಆಸ್ತಿ ಅವ್ರ ಹೆಸರಲ್ಲಿ ಇತ್ತು ಈ ಭಾಗದಲ್ಲಿ ಅಂತ? ಈಗ ದಾಖಲೆ ಪ್ರಕಾರ ಜೋಯ್ಡಾದಲ್ಲಿ ಅವರದ್ದು ಒಂದು ಭಾಗದಲ್ಲಿ ಏನು ಬಾಡಗುಂತದಲ್ಲಿ 17 ಎಕರೆ ಇದೆ. ಅದರಲ್ಲಿ 7 ಎಕರೆಯನ್ನು ಮಗನ ಹೆಸರಲ್ಲಿ ಮಾಡಿದ್ದಾರೆ, ಉಳಿದಿದ್ದು ಬೇನಾಮಿ ಹೆಸರಲ್ಲಿ ಇರುವಂಥದ್ದು. ಇನ್ನು ಜೋಯ್ಡಾದಲ್ಲೂ ಕೂಡ 2.17 ಎಕರೆ ಜಮೀನಿದೆ. ಅದನ್ನು ಹೊರತುಪಡಿಸಿ ಇತರೆ ಥರ್ಡ್ ಪಾರ್ಟಿ ಹೆಸರಿನಲ್ಲಿ ಕೂಡ ಜಮೀನನ್ನು ಓಂ ಪ್ರಕಾಶ್ ಅವರು ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಜಮೀನು ಈ ಭಾಗದಲ್ಲಿ ಅವರು ಖರೀದಿಯನ್ನು ಹಿಂದೆ ಮಾಡಿದ್ರು. ಹಾಗಾಗಿ ಈ ಭಾಗದಲ್ಲಿರುವಂತಹ ಏನು ಜಮೀನೇನಿದೆ ಅದು ಸಾಕಷ್ಟು ಬೆಲೆ ಬಾಳುವಂಥದ್ದಾಗಿ ಈ ಜಮೀನನ್ನು ತಮ್ಮ ಮಗಳ ಹೆಸರಿಗೆ ಮಾಡಬೇಕು. ಯಾಕೆಂದರೆ ಮಗನ ಹೆಸರಿನಲ್ಲಿ 2 ಕಡೆ ಜಮೀನನ್ನು ಮಾಡಿದ್ರು, ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಯಾಕೆಂದರೆ ಒಂದು ಭಾಗದಲ್ಲಿ ಇರುವಂತಹ ಏನು ಕಾಳಿ ನದಿಯ ತೀರದಲ್ಲಿರುವಂಥ ಗಣೇಶಗುಡಿ ಭಾಗದಲ್ಲಿ ಏನಿದೆ ಅಲ್ಲಿ ಸುಮಾರು 7 ಎಕರೆ ಜಮೀನನ್ನು ರೆಸಾರ್ಟ್ ಮಾಡಲಿಕ್ಕೆ ಬೇರೆಯವರಿಗೆ ಲೀಸ್ನಲ್ಲಿ ಕೊಟ್ಟಿದ್ರು. ಇನ್ನು ಉಳಿದ 10 ಎಕರೆ ಏನು ಜಮೀನೇನಿದೆ ಆ ಜಮೀನನ್ನು ಮಗಳ ಹೆಸರಿಗೆ ಮಾಡಬೇಕು ಅನ್ನುವಂಥದ್ದು ಅವರ ಪತ್ನಿಯಂದ ವಾದ ಆಗಿತ್ತು ಅಂತೇಳಿ ಅವರ ಆಪ್ತ ಮೂಲದಲ್ಲಿ ತಿಳಿದು ಬರುವಂಥದ್ದು. ಯಾಕೆಂತಂದರೆ ಪತ್ನಿ ಹೆಸರಲ್ಲಿ ಪತ್ನಿ ಮತ್ತು ಅವರ ಮಗಳ ಹೆಸರಿನಲ್ಲಿ ಯಾವುದೇ ಜಮೀನು ಭಾಗದಲ್ಲಿ ಮಾಡಿರಲಿಲ್ಲ. ಇನ್ನು ಸಹೋದರಿ ಹೆಸರಿನಲ್ಲಿ ಅದನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು. ಆ ವಿಷಯದಲ್ಲಿ ಜಗಳ ಆಗಿತ್ತು ಅನ್ನುವಂತಹ ಮಾತುಗಳು ಅವರ ಆಪ್ತ ವಲಯದಿಂದ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಈ ಜಮೀನ ತಮ್ಮ ಹೆಸರಿಗೆ ಮಾಡಬೇಕು ಅಂತೇಳಿ ಹಿಂದೆ ಅವರ ಓಂ ಪ್ರಕಾಶ್ ಅವರೊಂದಿಗೆ ಕುಟುಂಬದವರು ಜಗಳ ಮಾಡಿದ್ರು, ಪತ್ನಿ ಮತ್ತು ಅವರ ಮಗಳು ಜಗಳ ಮಾಡಿದ್ರು ಅನ್ನುವಂತಹ ಮಾತುಗಳು ಈಗ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಈ ವಿಷಯದಲ್ಲಿ ಸಾಕಷ್ಟು ಬಾರಿಯೂ ಕೂಡ ವಾದ ವಿವಾದಗಳು ಆಗಿದ್ವು ಪತ್ನಿಯ ಜೊತೆ. ಇದರಿಂದ ನೊಂದಿದ್ರು ಹಿಂದೆ ಜೋಯ್ಡಾಕ್ಕೆ ಬಂದು ವಿಶ್ರಾಂತಿಯನ್ನು ಪಡೆಯುವಾಗ ತಮ್ಮ ಆಪ್ತ ವಲಯದಲ್ಲೂ ಕೂಡ ಈ ಬಗ್ಗೆ ಅವರು ಮಾತನಾಡಿದ್ರು ಅನ್ನಂತಹ ಮಾತು ಇರುವಂಥದ್ದು ಅಂತ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನವೀನ್ ಸಾಗರ್.